ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೊರಟಿದ್ದೇವೆ ಆದಿಯೋಗಿ ಶಿವ ಕೊಯಂಬತ್ತೂರಿಗೆ. ನಾವಿವಾಗ ಟಿಕೆಟ್ ಎಲ್ಲ ಮಾಡಿ ರೆಡಿಯಾಗಿದೆ. ಈಗ ಇನ್ನು ಒಳಗಡೆ ಹೋಗಿ ಟ್ರೈನೆಲ್ಲ ಬರಬೇಕು. ನಮಸ್ತೆ, ಧನ್ಯವಾದ. ಫ್ರೆಂಡ್ಸ್ ಜೊತೆ ನಾವು ಟ್ರಾವೆಲ್ ಮಾಡ್ತಿದ್ದೇವೆ. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಈಗ ಇನ್ನು ಒಳಗಡೆ ಹೋಗಬೇಕು. ಅಗರದಿಂದ ಪଛରେ ನಾವು ಒಳಗಡೆ ಎಂಟ್ರಿ ಕೊಟ್ವಿ. ಟ್ರೈನ್ ಎಲ್ಲೋ ಇನ್ನೂ ಬಂದಿಲ್ಲ. ಅಂದರೆ ನಾವು ಹೊರಡುವಾಗ ಜನರಲ್ ಟಿಕೆಟ್ ಎಲ್ಲ ಮಾಡಿ ಹೊರಟದ್ದು ಇಲ್ಲಿಂದ. ಈಗ ನೈಟ್ ಅಂದರೆ ಪ್ಲ್ಯಾಟ್ಫಾರ್ಮ್ ಯಾವ ಕಡೆ ಎಲ್ಲ ಬಂದೆಲ್ಲ ಚೆಕ್ ಮಾಡಿದ್ದೀವಿ ನಾವು ಮೊಬೈಲಲ್ಲಿ. ಟ್ರೈನ್ ಬರ್ತಾ ಇದೆ. ಇನ್ನು ಟ್ರೈನಲ್ಲಿ ಹಿಡಿದು ನಾವು ಇನ್ನು ಹೋಗೋದು. वो ट्रेन नहीं रही, वो दूसरा ट्रेन है, वो सही जा रहा है। हाँ वो दूसरा ट्रेन है. ಫೈನಲ್ ಆಗಿ ನಮ್ಮದು ಟ್ರೈನ್ ಬಂತು. ಈಗ ಜನರಲಲ್ಲಿ ಆಗಿರೋದ್ರಿಂದ ನಾವು ಬೇಗ ಹತ್ಕೊಂಡು ಕೂರಬೇಕು, ಇಲ್ಲಾಂದರೆ ಸೀಟ್ ಸಿಗಲ್ಲ. ಮತ್ತೊಂದು ಏನಪ್ಪ ಅಂದರೆ ನಮಗೆ ಇಲ್ಲಿಂದಲೇ ಸ್ಟಾರ್ಟ್ ಅದು ಟ್ರೈನ್. ಸೊ ಹಾಗಾಗಿ ನಮಗೆ ಸೀಟ್ ಸಿಗ್ತದೆ ಅಂತ ನಾವು ಅಂದಾಜಿತ್ತು ನಮಗೆ. ಸೊ ಹಾಗಾಗಿ ಆದರೂ ಕೂಡ ನಾವು ರಪ ಒಳಗಡೆ ಎಲ್ಲ ಹೋದ್ವಿ. ಹೊರಗಡೆ ಹೋದ ತಕ್ಷಣ ಅಂದರೆ ಕೂತ್ಕೊಂಡು ಹೋಗಬೇಕಲ್ಲ, ಇಲ್ಲಾಂದರೆ ಕಿರಿಕಿರಿ ಆಗ್ತದೆ. ಅದಕ್ಕೋಸ್ಕರ ನಾವು ಒಂದು ಸಿಂಗಲ್ ಸೀಟನ್ನು ನಾವು ನೋಡಿದ್ವಿ. ಅಲ್ಲಿ ಸಿಂಗಲ್ ಸೀಟ್ ನನಗೆ ಸಿಕ್ತು, ನನಗೆ ಮತ್ತು ಅವನಿಗೆ. ಸೊ ಇನ್ನೊಬ್ಬ ಮತ್ತೊಂದು ಸೀಟಲ್ಲಿ ಹೋಗಿ ಮೇಲ್ಗಡೆ ಮಲ್ಕೊಂಡವ ನೋಡಿ. ಖಾಲಿ ಅಭಿ ಹಾಗೆ ಜಾಗ ತೋ ಪೂರ ಖತಮ್ ಹೋ ಜಾಯೇಗಾ. ನಂದು ಊಟ ಕೂಡ ಆಗಿರಲಿಲ್ಲ, ಯಾಕಂದರೆ ಡ್ಯೂಟಿಯಿಂದನೇ ಸೀದಾ ನಾನು ಬಂದಿರೋದು. ಇಲ್ಲಿ ತಗೊಂಡೆ ಟ್ರೈನಲ್ಲಿ. ಇನ್ನು ಊಟ ಮಾಡ್ಕೊಂಡು ಹೋಗಬೇಕು. ಫೈನಲ್ ಆಗಿ ಮ್ಯಾಂಗ್ಳೂರಿಂದ ಟ್ರೈನ್ ಹೊರಡ್ತೀವಿ ಇವಾಗ. ನೋಡಿ ಕಾಣ್ತಾ ಉಂಟು ಹೊರಗಡೆ. ನಾವು ವಿಡಿಯೋ ಎಲ್ಲ ಸ್ವಲ್ಪ ಮಾಡಿಕೊಂಡೆ ನಾನು. ಇನ್ನು ನಿದ್ದೆ ಬರ್ತದೆ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ನಿದ್ದೆ ಬೇಕು. ಯಾಕಂದರೆ ನೆಕ್ಸ್ಟ್ ಡೇ ನಮಗೆ ಅಲ್ಲಿ ಕಷ್ಟ ಆಗ್ತದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮೊಬೈಲೆಲ್ಲ ಮೂವಿ ಎಲ್ಲ ಡೌನ್ಲೋಡ್ ಮಾಡಿಕೊಂಡೇ ಹೊರಟಿವಿ ನಾವು. ನೋಡಿ ಬ್ರಿಡ್ಜ್ ಕಾಣ್ತಾ ಉಂಟು. ಇದು ನಮ್ಮದು ಉಳ್ಳಾಳ ಬ್ರಿಡ್ಜ್. ರಾತ್ರಿ ಹೊತ್ತು ತುಂಬ ಚೆನ್ನಾಗಿ ಕಾಣ್ತದೆ. ಮತ್ತು ಚಳಿ ಕೂಡ ಇವಾಗ ಜಾಸ್ತಿ ಉಂಟು. ಸ್ವಲ್ಪ ಫಾಗ್ ಥರನೇ ಕಾಣ್ತಾ ಉಂಟು ನಮಗೆ. ನೈಟ್ ಹೊತ್ತು ತುಂಬಾ ಸ್ಪೀಡಾಗಿ ಟ್ರೈನ್ ಹೋಗ್ತದೆ. ಇವಾಗ ಗೊತ್ತಾಗ್ತದೆ, ಅಂದರೆ ಡೇಯಲ್ಲಿ ಅಷ್ಟು ಗೊತ್ತಾಗಲ್ಲ. ನೈಟ್ ಹೊತ್ತು ತುಂಬಾ ಸ್ಪೀಡ್ ಕರ್ಕೊಂಡು ಹೋಗ್ತಾರೆ. ಇವಾಗ ಟೈಮು 11:30 ಆಯಿತು. ಇನ್ನು ಮೂವಿ ಎಲ್ಲ ಸ್ವಲ್ಪ ನೋಡಿ ಆಮೇಲೆ ಮಲ್ಗೋದು, ಯಾಕಂದರೆ ಬೆಳಿಗ್ಗೆ ಮತ್ತೆ ಕಷ್ಟ ಆಗ್ತದೆ, ನಿದ್ದೆ ಬರಲ್ಲ. ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಲ್ಲಿ ಮಲ್ಕೊಳ್ಳೋದು ಕೂತಲ್ಲಿ. ಫೈನಲ್ ಆಗಿ ಮಾರ್ನಿಂಗ್ ಆಯಿತು. ಇವಾಗ ಬೆಟ್ಟ ಗುಡ್ಡ ಎಲ್ಲ ಕಾಣ್ತಾ ಉಂಟು ನಮಗೆ. ಯಾವ ಪ್ಲೇಸಿಗೆ ರೀಚ್ ಆಗಿದೆ ಅಂತ ಗೊತ್ತಿಲ್ಲ, ಇನ್ನು ನೋಡಬೇಕಷ್ಟೇ. ನೆಟ್ವರ್ಕು ಕೂಡ ನಮಗೆ ಸಿಗ್ತಿಲ್ಲ. ಸ್ಟೇಷನ್ ಬಂದಾಗ ಚೆಕ್ ಮಾಡಬೇಕು. ಕೋಲ್ಡ್ ವೆದರ್ ಉಂಟು, ಮುಂದ್ಗಡೆ ಎಲ್ಲ ಕಾಣ್ತಾ ಉಂಟು. ತುಂಬಾ ಚಳಿ ಇದೆ. ಮುಂದೆ ದೊಡ್ಡ ಬೆಟ್ಟ ಕಾಣ್ತಾ ಉಂಟು, ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಯಾವುದೋ ಒಂದು ಸ್ಟೇಷನಿಗೆ ರೀಚ್ ಆದ್ವಿ ನಾವು. ಈಗ ನೋಡಬೇಕಷ್ಟೇ ಯಾವ ಸ್ಟೇಷನ್ ಅಂತೇಳಿ. ಇನ್ನು ಕಾಫಿ ಎಲ್ಲ ಕುಡಿಬೇಕು, ಇನ್ನು ಬ್ರಷ್ ಎಲ್ಲ ಮಾಡಿ ನೋಡುವ. ಮುಂದೆ ನಾವು ರೀಚ್ ಆದ್ವಿ. ಇಲ್ಲಿ ಸ್ಲೋ ಆಗ್ತಾ ಉಂಟು. ಮಧುಕರೈ ಸ್ಟೇಷನ್ಗೆ ನಾವು ರೀಚ್ ಆದ್ವಿ ಇವಾಗ. ಇನ್ನು ಬ್ರಷ್ ಒಂದು ಮಾಡಿ ಇನ್ನು ಟೀ ಒಂದು ಕುಡಿಬೇಕು. ತಿಂಡಿ ಆದರೂ ನಾವು ಅಲ್ಲಿ ಇಳ್ಕೊಂಡು ಹೊರಗಡೆ ಮಾಡ್ತೇವೆ, ಯಾಕಂದರೆ ಇನ್ನು ಜನ ಎಲ್ಲ ಬರ್ತಾ ಇರ್ತಾರೆ, ಅದಕ್ಕೋಸ್ಕರ. ಫೈನಲ್ ಆಗಿ ರೀಚ್ ಆಗ್ತಾ ಬಂದ್ವಿ. ಫ್ರೆಂಡ್ ಕೂಡ ಮ್ಯಾಪ್ ಎಲ್ಲ ನೋಡ್ತಿದ್ದಾನೆ. ನಾವು ಕೂಡ ಹೇಳ್ತಾ ಆಯಿತು ಇನ್ನು ಸ್ವಲ್ಪನೇ ಇರೋದು ಅಂತೇಳಿ. ಕೊನೆಗೂ ನಮ್ಮದು ಸ್ಟೇಷನ್ ಬಂತು, ಕೊಯಂಬತ್ತೂರು. ಲೈನಲ್ಲೆಲ್ಲ ನಿಂತಿದ್ದಾರೆ ಇಲ್ಲಿ. ಓಕೆ, ಬಾಯ್ चलने का बहुत आदमी है. ಕೊನೆಗೂ ನಾವು ಟ್ರೈನಿಂದ ಇಳ್ಕೊಂಡ್ವಿ. ಇನ್ನು ನೋಡಬೇಕು ಮುಂದೆ. किधर जाने का? किधर जाने का? ट्रेन का नाम तो दिखा दो।
ट्रेन का नाम क्या करेगा? ಇನ್ನು ಎಕ್ಸಿಟ್ ಹುಡ್ಕೊಂಡು ಹೊರಗಡೆ ಹೋಗ್ಬೇಕು ನಾವು ಇವಾಗ. ಹೋಗ್ತಿದ್ದೀವಿ ನಾವು ಮುಂದ್ಗಡೆ. ಕೊಯಂಬತ್ತೂರು ಫೈನಲಿ ರೀಚ್. ಫ್ರೆಶ್ ಮಾಡಿ ಅಲ್ಲಿಂದ ಇನ್ನೂ ಹೊರಡಬೇಕು ಟೆಂಪಲಿಗೆ. ಸೊ ಫ್ರೆಶ್ ಆಗಲಿಕ್ಕೆ ಹೋಗ್ತಿದ್ದೀವಿ. सनलाइट अच्छा आ रहा है, फेस वाइट वाइट आ रहा है. ये ऑटोमेटिक फिल्टर का काम करता है. बोल रहे इधर से नंबर फुल कर देगा क्या? नहीं थोड़ा थोड़ा करेगा. ಎಕ್ಸಿಟ್ ಸಿಕ್ತು ನಮಗೆ. ನಾವು ಹೊರಗಡೆ ಹೋಗ್ತಿದ್ದೀವಿ. ಇನ್ನು ಹೊರಗಡೆ ಹೋಗಿ ಫ್ರೆಶ್ ಆಗ್ಲಿಕ್ಕೆ ಒಂದು ರೂಮ್ ಎಲ್ಲ ಮಾಡ್ಕೊಳ್ಬೇಕಷ್ಟೇ. ಇನ್ನು ಓಲ್ಡು ಟ್ರೈನ್ ಒಂದು ಇಲ್ಲಿ ಮುಂದ್ಗಡೆ ಇಟ್ಟಿದ್ದಾರೆ. ಅದನ್ನ ಸ್ವಲ್ಪ ನೋಡ್ತಾ ಇದ್ದೆ ನಾನು. ತುಂಬಾ ಚೆನ್ನಾಗಿತ್ತು. ನಾವಿಲ್ಲಿ ಸ್ಟೇಷನ್ ಮುಂದೆನೇ ಒಂದು ಚಿಕ್ಕದೊಂದು ರೂಮ್ ಒಂದು ಮಾಡಿದ್ವಿ. ಯಾಕಂದರೆ ಫ್ರೆಶ್ ಒಂದು ಆಗ್ಲಿಕ್ಕೋಸ್ಕರ ಒಂದು ರೂಮ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಫ್ರೆಶ್ ಎಲ್ಲ ಆಗಿ ನಾವು ರಿಟರ್ನ್ ನಾವು ಹೊರಟ್ವಿ. ಮತ್ತು ಇಲ್ಲಿ ಕಾಫಿ ತಿಂಡಿ ಎಲ್ಲ ಮಾಡ್ಕೊಳ್ಳಿಕ್ಕೆ ಬಂದು ನೋಡಿ, ದೋಸೆ ಒಂದು ದೊಡ್ಡದು ಇಟ್ಟಿದ್ದಾರೆ. ಅಲ್ಲಿ ತಿಂಡಿ ಎಲ್ಲ ಮಾಡಿಕೊಂಡು ಬಸ್ಸಲ್ಲಿ ನಮಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಂತ ಹೇಳಿ ಒಂದು ಗಾಡಿ ಮಾಡಿದ್ವಿ, ಆದಿಯೋಗಿ ಶಿವ, ಅಲ್ಲಿಗೆ ಹೋಗಲಿಕ್ಕೆ. ಆಮೇಲೆ ಗಾಡಿ ನಮಗೆ ಸಿಕ್ತು. ಗಾಡಿ ಎಲ್ಲ ಮಾತಾಡಿದ್ವಿ, ರೇಟೆಲ್ಲ ಪ್ರೈಸ್ ಎಲ್ಲ ಮಾಡಿಕೊಂಡು ನಾವು ಆರಾಮ್ಸೆ ಗಾಡಿಯಲ್ಲಿ ಹೊರಟಿ. ನಾವು ಬಸ್ಸಲ್ಲಾದರೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದರೆ ಹೊಸದಾಗಿ ಹೋಗೋದಾದರೆ ನಮಗೆ ರೂಟ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಗಾಡಿ ಮಾಡ್ಕೊಂಡು ಆರಾಮ್ಸೆ ಹೊರಟ್ವಿ ನಾವು. ಯಾಕಂದರೆ ಗಾಡಿಯಲ್ಲಿ ಹೋದಾಗ ನಮಗೆ ಕಂಫರ್ಟೇಬಲ್ ಆಗಿರ್ತದೆ. ಮತ್ತು ನಿದ್ದೆನೂ ಕೂಡ ರಾತ್ರಿ ಇರಲಿಲ್ಲ, ಯಾಕಂದರೆ ಟ್ರೈನಲ್ಲಿ ಬಂದದ್ದು. ನೋಡಿ, ಹೋಗುವಾಗ ದಾರಿಯಲ್ಲಿ ನಮಗೊಂದು ದೇವಸ್ಥಾನ ನೋಡ್ಲಿಕ್ಕೆ ಸಿಕ್ತು. ಮತ್ತೊಂದು ಏನಪ್ಪ ಅಂದರೆ, ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೇ ಬೇರೆ ಕಡೆ. ಇಲ್ಲಿ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಈ ಕಡೆ ಬಂದದ್ದು. ಯಾಕಂದರೆ ರಜೆ ಕೂಡ ಇರಲಿಲ್ಲ. ಯಾಕಂದರೆ ಡ್ಯೂಟಿಯಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿಕೊಂಡು ಸೀದಾ ಬಂದ್ವಿ. ಪ್ಲ್ಯಾನ್ ಇರೋದು ನಮ್ಮದು ಒಂದೇ ದಿವಸ. ಸೊ ಇವತ್ತೇ ನಾವು ಇಲ್ಲೆಲ್ಲ ವಿಸಿಟ್ ಎಲ್ಲ ಮಾಡಿ ತಿರುಗಾಡಿ ಆಮೇಲೆ ರಿಟರ್ನ್ ನಾವು ಇವತ್ತೇ ಸಂಜೆ ನಾವು ಇಲ್ಲಿಂದ ಹೊರಡಬೇಕು ಮ್ಯಾಂಗ್ಳೂರಿಂದ. ಯಾಕಂದರೆ ಮಂಡೇ ನಾವು ಮಾರ್ನಿಂಗ್ ನಾವು ಮ್ಯಾಂಗ್ಳೂರು ರೀಚ್ ಆಗಬೇಕು. ಯಾಕಂದರೆ ಡ್ಯೂಟಿ ಕೂಡ ಉಂಟು ನಮಗೆ. ದಾರಿ ಮಧ್ಯೆ ನಮಗೊಂದು ದಾರಿ ಕಾಣ್ತು, ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಆ ಕಡೆ ಈ ಕಡೆ ಮರ ಮಧ್ಯದಲ್ಲಿ ದಾರಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ನೋಡಿ, ನಮಗೆ ಈಶ್ವರ ದೇವರದ್ದು ಶಿರಾ ಕಾಣ್ತಾ ಉಂಟು ನಮಗೆ. ಆಲ್ಮೋಸ್ಟ್ ನಾವು ರೀಚ್ ಆದ್ವಿ. ನಮ್ಗೆ ಖುಷಿ ಆಯಿತು, ಯಾಕಂದರೆ ಫೈನಲ್ ಆಗಿ ರೀಚ್ ಆದ್ವಿ ಅಂತೇಳಿ ತುಂಬ ಖುಷಿ ಆಯಿತು. ಕೊನೆಗೂ ನಾವು ಇಲ್ಲಿ ಬಂದು ತಲುಪಿದ್ವಿ ನಾವು. ಈಗ ಇಲ್ಲಿ ಅಂದರೆ ಬ್ಯಾಗ್ ಎಲ್ಲ ಇಲ್ಲೇ, ನಾವು ಹೋಗುವಾಗ ಮೊಬೈಲ್ ಬ್ಯಾಗ್ ಎಲ್ಲ ಇಲ್ಲೇ ನಾವು ಕೊಟ್ಟೋಗ್ಬೇಕು. ಯಾಕಂದರೆ ಒಳಗಡೆ ಬಿಡಲ್ಲ ಅಂತ ಹೇಳ್ತಿದ್ರು. ನಾವು ಎಂಟ್ರೆನ್ಸಲ್ಲಿ ಬಂದು ನೋಡಿ, ಎಂಟ್ರೆನ್ಸಲ್ಲಿ ಸ್ಟ್ಯಾಚು ಎಲ್ಲ ಈ ಥರ ಉಂಟು, ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆಲ್ಲ. ಮುಂದೆ ನಮಗೆ ಅಲ್ಲಿ ಕಾಣ್ತಾ ಉಂಟು ನಮಗೆ, ಅಂದರೆ ಇದರ ಒಳಗಡೆ ಹೋಗ್ಲಿಕ್ಕೆ ಇರೋದು. ಸೊ ಇದರ ಒಳಗಡೆ ಹೋಗಬೇಕಾದ್ರೆ ನಮಗೆ ಮೊಬೈಲ್ ಇಟ್ಕೊಳ್ಳುವಾಗಿಲ್ಲ. ಆಮೇಲೆ ಬ್ಯಾಗೆಲ್ಲ ಇಲ್ಲೇ ಕೊಟ್ಟೋಗಬೇಕು. ಸೊ ಅಲ್ಲಿ ಲಾಕರ್ ಇರ್ತದೆ, ಲಾಕರ್ ನಮಗೆ ನಂಬರ್ ಎಲ್ಲ ಕೊಡ್ತಾರೆ. ಸೊ ನೆಕ್ಸ್ಟ್ ಅದರ ಒಳಗಡೆ ಹೋಗಿ ವಿಸಿಟ್ ಎಲ್ಲ ಮಾಡಿ ಬಂದಮೇಲೆ ನಾವು ಮೊಬೈಲ್ ಎಲ್ಲ ತಗೊಳ್ಬೇಕು. ಸೊ ನಾವು ಸ್ಟಾರ್ಟಿಂಗ್ ನಾವು ಒಳಗಡೆ ಹೋಗ್ತೇನೆ, ಆಮೇಲೆ ಬಂದಮೇಲೆ ನಾನು ಇನ್ನೊಂದು ವೀಡಿಯೋ ಮಾಡ್ತೇನೆ, ಅಂದರೆ ಒಳಗಡೆ ಏನೆಲ್ಲ ಇದೆ, ಯಾವ ಥರ ಎಲ್ಲ ಇದೆ ಅಂತ ಹೇಳಿ. ಮುಂದೆ ನಮಗೆ ಏನೆಲ್ಲ ನೋಡಲಿಕ್ಕೆ ಸಿಗ್ತದೆ ನೋಡಿ ಅಂತ ಹೇಳ್ತೇನೆ. ಧ್ಯಾನಲಿಂಗ, ಆಮೇಲೆ ಭೈರವಿ, ಆಮೇಲೆ ಸೂರ್ಯಕುಂಡ, ಆಮೇಲೆ ಚಂದ್ರಕುಂಡ, ಆಮೇಲೆ ನಾಗಶಿರ್ನಿ, ಆಮೇಲೆ ನಂದಿ, ಆಮೇಲೆ ತ್ರಿಮೂರ್ತಿ ಪೆನಲ್ ಅಂತೇಳಿ ಅಷ್ಟು ನಮಗೆ ನೋಡಲಿಕ್ಕೆ ಸಿಗ್ತದೆ ಒಳಗಡೆ. ನಾವು ಒಳಗಡೆ ಹೋಗಿ ವಿಸಿಟ್ ಎಲ್ಲ ಮಾಡಿ ಬಂದ್ವಿ. ಭೈರವಿ ಸದನ ನಮಗೆ ಅಲ್ಲಿ ನೋಡಲಿಕ್ಕೆ ಸಿಕ್ತು. ಅಲ್ಲಿ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ನಾವು ಅಲ್ಲಿ ಕೂತು ಎಲ್ಲ ಬಂದ್ವಿ. ಆಮೇಲೆ ನಮಗೆ ಮುಂದೆ ಹೋದ ತಕ್ಷಣ ನೋಡಿ ಕಾಣ್ತುಂಟು ಧ್ಯಾನಲಿಂಗ ಅಂತ ಒಂದು ಸಿಕ್ತು ನಮಗೆ. ಅಂದರೆ ಅಲ್ಲಿ ಸ್ವಲ್ಪ ತುಂಬ ಮಂದಿ ಇರ್ತಾರೆ, ಸೈಲೆಂಟ್ ಆಗಿರಬೇಕು, ಮತ್ತು ಮೊಬೈಲ್ ಏನು ಹೊಡಿಬಾರ್ದು, ಮತ್ತು ಇಷ್ಟು ಟೈಮ್ ಅಂತ ಉಂಟು. ಆ ಟೈಮ್ನ ಒಳಗಡೆ ನಾವು ಅಲ್ಲಿ ಕೂರಬೇಕು. ನಮಗೆ ಕೂರೋಕ್ಕಾಗಲ್ಲ ಅಂತ ಹೇಳಿದರೆ ನಾವು ಒಳಗಡೆ ಹೋಗಬಾರ್ದು, ಆ ಥರ. ಆಮೇಲೆ ಸೂರ್ಯಕುಂಡ ಅಂತ ಸಿಗ್ತದೆ ನಮಗೆ. ಅಲ್ಲಿ ನಮಗೆ ಅಂದರೆ ಮೊದಲೇ ನಾವು ಇಲ್ಲಿ ಫ್ರೆಶ್ ಆಗಿ ಹೋಗಬೇಕು ಒಳಗಡೆ, ಬಟ್ಟೆ ಎಲ್ಲ ತೆಗೆದು ಅವಳೊಂದು ಅಲ್ಲಿ ಬಟ್ಟೆ ಕೊಡ್ತಾರೆ ನಮಗೆ, ಟವಲ್. ಆ ಟವಲನ್ನು ಹಾಕ್ಕೊಂಡು ನಾವು ಮೊದಲೇ ನಾವು ಫ್ರೆಶ್ ಎಲ್ಲ ಹಾಕ್ಕೊಂಡು ಆಮೇಲೆ ಕೆಳಗಡೆ ಅದಕ್ಕೆ ಇಳಿಬೇಕು. ಅದರ ನಮಗೆ ಲಿಂಗ ಸಿಗ್ತದೆ 3 ಈಶ್ವರಂದು, ಅದಕ್ಕೆಲ್ಲ ಕೈ ಮುಗಿದು ನೀರಲ್ಲಿ ಹೋಗಬೇಕು. ಅದು ಡೀಪೇ ನೀರಲ್ಲ, ನಮಗೆ ಸೊಂಟದ ಮೇಲೆ ಸ್ವಲ್ಪ ಇರ್ತದೆ. ಅದನ್ನೆಲ್ಲ ನೋಡಿದ್ವಿ. ಆಮೇಲೆ ನೋಡಿ ಇಲ್ಲಿ ಜಲ ಓಪನಿಂಗ್ ಅಂತ, ಅದು ಮೇಲಿಂದ ನೀರು ಹಾಕಲಿಕ್ಕೆ. ಅದೇ ನಾನು ಹೇಳ್ದೆ ಅಲ್ಲ, ಒಳಗಡೆ ಹೋಗಿ ಸ್ವಲ್ಪ ಅಲ್ಲಿ ಧ್ಯಾನ ಎಲ್ಲ ಮಾಡಬೇಕಂತೇಳಿ, ಅದೇ ಪ್ಲೇಸ್ ಇದು. ಒಳಗಡೆ ತುಂಬಾ ನೋಡಿದ್ವಿ. ಆಮೇಲೆ ರುದ್ರಾಕ್ಷಿ ಎಲ್ಲ ಕಲೆಕ್ಟ್ ಮಾಡಿದ್ವಿ. ತುಂಬಾ ವಿಸಿಟಿಂಗ್ ಉಂಟು ಒಳಗಡೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂದರೆ ತುಂಬ ವಿಸಿಟಿಂಗ್ ಎಲ್ಲ ಇತ್ತು ಒಳಗಡೆ ನೋಡಲಿಕ್ಕೆ.
ಅದನ್ನೆಲ್ಲ ನೋಡಿ ಸ್ವಲ್ಪ ಹೊತ್ತು ಎಲ್ಲ ಧ್ಯಾನ ಎಲ್ಲ ಮಾಡಿಕೊಂಡು ಆಮೇಲೆ ಮೆಡಿಟೇಷನ್ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಇವಾಗ ನಾವು ಹೊರಟಿರೋದು ಆದಿಯೋಗಿ ಸ್ಟ್ಯಾಚು, ದೊಡ್ಡ ಸ್ಟ್ಯಾಚು ಉಂಟು, ಅದನ್ನು ನೋಡಲಿಕ್ಕೆ ಹೊರಟಿದ್ದೀವಿ. ಇಲ್ಲಿಂದ ಹೋಗಲಿಕ್ಕೆ ಎತ್ತಿನ ಗಾಡಿ ಕೂಡ ವ್ಯವಸ್ಥೆ ಇದೆ, ನಾವು ನಡ್ಕೊಂಡೇ ಹೊರಟ್ವಿ ಇಲ್ಲಿಂದ. ಇಲ್ಲಿ 2 ಎತ್ತು ಕಟ್ಟಾಕಿದ್ದಾರೆ ನೋಡಿ, ತುಂಬಾ ಚೆಂದ ಉಂಟು, ತುಂಬಾ ದೊಡ್ಡ ಸೈಜಲ್ಲಿದೆ. ಅದನ್ನು ಸ್ವಲ್ಪ ಹೊತ್ತು ನೋಡ್ಕೊಂಡ್ವಿ. ಇಲ್ಲಿ ಹತ್ತಿರದವರೆಲ್ಲ ಬಂದು ಅದಕ್ಕೆಲ್ಲ ಫುಡ್ ಎಲ್ಲ ಕೊಡ್ತಿದ್ರು, ಅದನ್ನು ಕೂಡ ಸ್ವಲ್ಪ ಹೊತ್ತು ನೋಡ್ಕೊಂಡು ಅದೆಲ್ಲ ಫೋಟೋ ಎಲ್ಲ ಕ್ಯಾಪ್ಚರ್ ಎಲ್ಲ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟ್ವಿ ನಾವು. ಪೀಚೆ उसका वीडियो अच्छा नहीं था, अच्छे से नहीं लेना चाहिए था ना, देखा था क्या तो देखा था उसका वीडियो नहीं आया। ಇದು ಬಸ್ ಸ್ಟಾಪು, ರಿಟರ್ನ್ ಹೋಗೋವರಿಗೆ ಅಥವಾ ಬರೋವರಿಗೆ ಇದು ಲಾಸ್ಟ್ ಸ್ಟಾಪು. ಸೊ ಇಲ್ಲಿ ನೋಡಿ ಇಳ್ಕೊಳ್ಳಿಕ್ಕೆಲ್ಲ ಆಗ್ತದೆ. ನಾವು ಅಂದರೆ ಗಾಡಿಯಲ್ಲಿ ಬಂದದ್ದು, ಹೋಗುವಾಗ ನೋಡಬೇಕಿನ್ನು ಬಸ್ಸಲ್ಲಿ ಜಾಗ ಇದ್ದರೆ ಬಸ್ಸಲ್ಲಿ ಹೋಗೋದು, ಇಲ್ಲಾಂದರೆ ಗಾಡಿಯಲ್ಲೇ ಹೋಗೋದು. ನೋಡಿ ಕಾಣ್ತಾ ಉಂಟು, ಕೊನೆಗೂ ರೀಚ್ ಆದ್ವಿ ನೋಡಿ. ದೊಡ್ಡ ಸ್ಟ್ಯಾಚು ಕಾಣ್ತಾ ಉಂಟು, ತುಂಬಾ ದೊಡ್ಡದಿದೆ, ತುಂಬ ಜಾಗ ಕೂಡ ಇದೆ ಸುತ್ತಮುತ್ತ. ತುಂಬಾ ಖುಷಿ ಆಗ್ತಾ ಉಂಟು, ಯಾಕಂದರೆ ಇಲ್ಲಿಗೆ ಬರಬೇಕಂತೇಳಿ ತುಂಬಾ ಇತ್ತು, ಟೈಮ್ ಸಿಗಲಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಬಂದ್ವಿ. ಇಲ್ಲಾಂದರೆ ಮೊಬೈಲಲ್ಲಿ ಅಥವಾ ಟಿ ವಿಯಲ್ಲಿ ಎಲ್ಲ ನೋಡ್ತಿದ್ವಿ. ಶಿವರಾತ್ರಿ ಟೈಮಲ್ಲೆಲ್ಲ ನಮಗೆ ಟಿ ವಿಯಲ್ಲೆಲ್ಲ ಕಾಣಲಿಕ್ಕೆ ಸಿಗ್ತಿತ್ತು ಅಥವಾ ಪೇಪರಲ್ಲೆಲ್ಲ ಬರ್ತಿತ್ತು. ಇವಾಗ ಹತ್ತಿರ ನಾವು ರೀಚ್ ಆದ್ವಿ. ತುಂಬಾ ನೋಡಿ ದೊಡ್ಡ ಸೈಜಲ್ಲಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು. ಇನ್ನು ಹತ್ತಿರ ಹೋಗಬೇಕು, ಹತ್ತಿರ ಹೋಗಿ ನೋಡಬೇಕು, ಆಮೇಲೆ ಫೋಟೋ ಎಲ್ಲ ಕ್ಯಾಪ್ಚರ್ ಎಲ್ಲ ಮಾಡಬೇಕು. ತುಂಬಾ ಜನ ಎಲ್ಲ ಇದ್ದಾರೆ ಇವಾಗ. ನೈಟ್ ಹೊತ್ತಿಗೆ ತುಂಬಾ ಇರ್ತಾರೆ ಅಂತ ಹೇಳ್ತಾರೆ, ಯಾಕಂದರೆ ಲೈಟಿಂಗ್ ಎಲ್ಲ ಇರ್ತದೆ ಅಂತೆ. ಹಾಗಾಗಿ ನೈಟ್ ಹೊತ್ತು ನಮಗೆ ನಿಲ್ಲಕ್ಕೂ ಆಗಲ್ಲ, ಯಾಕಂದರೆ ನಮಗೆ ರಿಟರ್ನ್ ಹೋಗಬೇಕು. ಅದಕ್ಕೋಸ್ಕರ ಈಗನೇ ನೋಡಿಕೊಂಡೆಲ್ಲ ಆಮೇಲೆ ಹೋಗಬೇಕು. ಕೊನೆಗೂ ನೋಡಿ ರೀಚ್ ಆದ್ವಿ. ನೋಡಿ ಈ ಥರ ಉಂಟು ಸುತ್ತಮುತ್ತ, ಜನ ಕೂಡ ನೋಡಿ ತುಂಬಾ ಜನ ಇದ್ದಾರೆ, ತುಂಬ ಫೋಟೋಸ್ ಎಲ್ಲ ತೆಗಿತಿದ್ದಾರೆ. ತುಂಬಾ ದೊಡ್ಡ ಸೈಜ್, ತುಂಬ ಸುತ್ತಮುತ್ತ ಜಾಗ ಕೂಡ ತುಂಬಾ ಇದೆ. ಇಲ್ಲಿ ಲೈಟಿಂಗ್ ಎಲ್ಲ ಆಗುವಾಗ ಅಥವಾ ಶಿವರಾತ್ರಿ ಟೈಮಲ್ಲೆಲ್ಲ ತುಂಬಾ ಕೂರ್ಲಿಕ್ಕೆಲ್ಲ ಜಾಗ ಅಥವಾ ವೆಹಿಕಲ್ಗೆಲ್ಲ ನಿಲ್ಲಿಸಲಿಕ್ಕೆಲ್ಲ ತುಂಬಾ ವ್ಯವಸ್ಥೆ ಇದೆ. ತುಂಬ ದೂರದಿಂದೆಲ್ಲ ಬಂದವರಿದ್ದಾರೆ ನಮ್ಮ ಥರನೇ, ಯಾಕೆಂದರೆ ಎಲ್ಲೆಲ್ಲಿಂದೆಲ್ಲ ಬಂದವರಿದ್ದಾರೆ ವಿಸಿಟಿಂಗ್ಗೋಸ್ಕರ ಈ ಪ್ಲೇಸಿಗೆ. ಇಲ್ಲೇ ತುಂಬ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಇನ್ನು ಸ್ಟ್ಯಾಚು ಹತ್ತಿರ ಹೋಗಬೇಕು. ಇನ್ನು ಅದರ ಬುಡದಲ್ಲಿ ಸುತ್ತ ಎಲ್ಲ ಹೋಗಬೇಕು. ನೋಡಿ ಬುಡಕ್ಕೆ ನಾವು ರೀಚ್ ಆದ್ವಿ. ಬುಡಕ್ಕೆ ರೀಚ್ ಆಗಿ ಇಲ್ಲಿ ಸುತ್ತ ಎಲ್ಲ ಇನ್ನೂ ಹೋಗಬೇಕು. ಅದರದ್ದು ಜನ ಇನ್ನೂ ಕೂಡ ಬರ್ತಾನೆ ಇದ್ದಾರೆ, ಮತ್ತು ಬರ್ತಾನೆ ಇದ್ದಾರೆ, ಹೋಗ್ತಾನೆ ಕೂಡ ಇದ್ದಾರೆ. ಇದರ ಹತ್ತಿರದಲ್ಲಿದ್ದೇನು ಕಿವಿ ಓಲೆ ತುಂಬಾ ದೊಡ್ಡ ಸೈಜಲ್ಲಿದೆ. ಫೋಟೋದಲ್ಲಿ ಇಷ್ಟು ಚಿಕ್ಕ ಕಾಣ್ತಾ ಉಂಟು, ತುಂಬ ದೊಡ್ಡ ಸೈಜಲ್ಲಿದೆ, ತುಂಬ ಚೆನ್ನಾಗಿ ಕಾಣ್ತಾ ಉಂಟು ನಮಗೆ ಹತ್ತಿರ ಕೂಡ ನೋಡ್ಲಿಕ್ಕೆ ಕೂಡ. ನಮಗೆ ಇದರ ಸುತ್ತ ನಮಗೆ ತ್ರಿಶೂಲದ್ದು ಅಂದರೆ ಸಿಗ್ತದೆ ನೋಡಿ, ತ್ರಿಶೂಲ ನೋಡ್ಲಿಕ್ಕೆ ಸಿಗ್ತದೆ ನೋಡಿ. ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ತ್ರಿಶೂಲ ನಮಗೆ ನೋಡ್ಲಿಕ್ಕೆ ಸಿಗ್ತದೆ, ಸುತ್ತ ಇದೆ ಅದರದ್ದು. ಸೊ ಆಮೇಲೆ ನೋಡಿ ಇಲ್ಲಿ ರೀಲ್ಸ್ ಎಲ್ಲ ಕೆಲವು ಮಾಡ್ತಿದ್ದಾರೆ ನೋಡಿ. ನಮ್ಗೆ ಇದು ನೋಡಲಿಕ್ಕೆ ತುಂಬಾ ಖುಷಿ ಆಯಿತು, ಯಾಕಂದರೆ ಇಲ್ಲೆಲ್ಲ ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಡ್ಯಾನ್ಸ್ ಎಲ್ಲ ಆಗ್ತಿದೆ. ಅದನ್ನು ಸ್ವಲ್ಪ ಹೊತ್ತು ನಾವು ನೋಡಿಕೊಂಡು ಟೈಮ್ ಪಾಸ್ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ತುಂಬ ಈಗ ಶಬರಿಮಲೆ ಮಾಲೆ ಹಾಕಿದವರು ತುಂಬ ಮಂದಿ ವಿಸಿಟಿಂಗ್ ಎಲ್ಲ ಬಂದಿದ್ದಾರೆ. ಸುತ್ತ ಗುಡ್ಡ ಕಾಣ್ತದೆ ನಮಗೆ, ಒಂದು ಕಡೆ ಬಿಟ್ಟು. ಆಮೇಲೆ 3 ಕಡೆ ಕೂಡ ಗುಡ್ಡನೇ ಕಾಣ್ತಾ ಇತ್ತು. ತುಂಬ ಜನ ಇದ್ದಾರೆ. ರಾತ್ರಿ ಲೈಟಿಂಗ್ ಎಲ್ಲ ಇದೆ, ಅದು ನೋಡಲಿಕ್ಕೆ ಆಗಲಿಲ್ಲ ನಮಗೆ, ಯಾಕಂದರೆ ನಮಗೆ ರಿಟರ್ನ್ ಇವತ್ತು ಮ್ಯಾಂಗ್ಳೂರಿಗೆ ರಿಟರ್ನ್ ಟ್ರೈನ್ ಎಲ್ಲ ಮಾಡಿದ್ದೀವಿ, ರಿಟರ್ನ್ ಟ್ರೈನ್. ಅದಕ್ಕೋಸ್ಕರ ನಮಗೆ ಲೈಟಿಂಗ್ ನೋಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇನ್ನು ಹೊರಟೋದು. ಚಪ್ಪಲಿ ಎಲ್ಲ ಶೂ ಅಲ್ಲಿ ಇಡ್ತಿದ್ದಾನೆ. देखा तुम आते हैं
ಇದು ಕೊನೆ ವಿಡಿಯೋ ನಂದು, ಇನ್ನು ನಾವು ಹೊರಡೋದು. ತುಂಬಾ ಜನ ಇದ್ದಾರೆ ಇಲ್ಲೇ. ನಮಗೆ ರಿಟರ್ನ್ ಬರುವಾಗ ನಮಗೆ ಇಲ್ಲಿ ಒಂದು ಟ್ಯಾಟೂ ಥರ ಸಿಕ್ತು, ಏನಂತ ಹೇಳಿ ನೋಡ್ಲಿಕ್ಕೆ ಹೋದ್ವಿ. ಅದು ಯಾವ ಥರ ಬೇಕು ಅದನ್ನು ಟ್ಯಾಟೂ ಹಾಕ್ತಾರೆ ಅಂತೇಳಿ, ಟೆಂಪ್ರರಿ ಅಂತ. ನೋಡುವಾಗ ಅದೇ ಸೀಲ್ ಹಾಕಿದ್ರು ಅವನಿಗೆ. ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ನೋಡ್ಕೊಂಡೆಲ್ಲ, ಅದು ನೀರಲ್ಲಿ ಉಜ್ಜುವಾಗ ಹೋಯ್ತು, ಸುಮ್ಮನೆ ಹಾಕ್ಕೊಂಡವ. A few moments later. मेरा चेहरा नहीं चाहिए. और चाहिए बोला तुम, यूट्यूब में डालो, चेहरा चाहिए मुझे बोला. ओके जय अस्तु. हाँ आइसक्रीम खा लो गाइस. ಆಯ್ತು ಆಯ್ತು. ಇದು ನಾನು ನಿಮಗೆ ಸ್ಟಾರ್ಟಿಂಗ್ ತೋರಿಸಿದೆ, ಅಂದರೆ ಇಲ್ಲಿ ಎಲ್ಲಿಗೆಲ್ಲ ಹೋಗ್ಬೋದು, ವಿಸಿಟಿಂಗ್ ಎಲ್ಲ ಪ್ಲೇಸ್ ಎಲ್ಲ ಸೊ ಇದೆ. ಆಮೇಲೆ ಇದರ ಪಕ್ಕದಲ್ಲಿರೋದು ನಮಗೆ ಬಸ್ಸಿನ ಟೈಮಿಂಗ್ ಎಲ್ಲ, ಅಂದರೆ ಯಾವ ಟೈಮಿಗೆಲ್ಲ ಹೋಗ್ತದೆ ಬರ್ತದೆ ಅಂತೇಳಿ ಎಲ್ಲ ಫುಲ್ ಟೈಮಿಂಗ್ ಇದೆ. ಇದು ಒಳ್ಳೆಯದು. ಆಮೇಲೆ ಬಸ್ಸಿಗೆ ಸ್ವಲ್ಪ ಹೊತ್ತು ನಾವು ಕಾದ್ವಿ, ಅಂದರೆ ಕಾಯೋ ಥರ ಇರಲಿಲ್ಲ, ಯಾಕಂದರೆ ಅಷ್ಟು ರಶ್ ಇತ್ತು, ಫುಲ್ಲು ಬಸ್ ಎಲ್ಲ ಫುಲ್ ಆಗ್ತಿತ್ತು. ಲಾಸ್ಟಿಗೆ ನಾವಿಲ್ಲಿ ಗಾಡಿಯೆಲ್ಲ ಒಂದು ಮಾತಾಡಿ ಬುಕ್ ಮಾಡಿದ್ವಿ. ಆಮೇಲೆ ಗಾಡಿಯ ಓನರ್ ಅಂತ ಅವ್ರ ಗಾಡಿದ್ದು, ಸೊ ಗಾಡಿ ಅವರದ್ದು ಬರ್ತದೆ ಅಂತ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಆಮೇಲೆ ವೆಯ್ಟ್ ಮಾಡಿದ್ವಿ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಮೆರವಣಿಗೆ ಹೋಗ್ತಿತ್ತು ದೇವರಿದ್ದು, ಅದನ್ನು ಸ್ವಲ್ಪ ನೋಡಿದ್ವಿ. ಏನಂತ ನಮ್ಗೆ ಗೊತ್ತಾಗಲಿಲ್ಲ, ಅದು ಸ್ವಲ್ಪ ಹೊತ್ತು ನೋಡಿದ್ವಿ. ಆದಮೇಲೆ ಅಷ್ಟೊತ್ತಿಗೆ ಅವರದ್ದು ಗಾಡಿ ಕೂಡ ಬಂತು, ಸೊ ಗಾಡಿ ಅವ್ನಿಗೆ ಗೊತ್ತಾಗಲಿಲ್ಲ, ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿದ. ಸೊ ಆಮೇಲೆ ನಾವು ಗಾಡಿಗೆ ಹೊರಟ್ವಿ. ಆಮೇಲೆ ಗಾಡಿ ಹತ್ತಿರ ಬಂದ್ವಿ, ನೋಡಿ ಗಾಡಿ ಕೂಡ ತುಂಬ ಕಂಫರ್ಟೇಬಲ್ ಇತ್ತು. ಕೂರಿದ್ವಿ ನಾವು. ರಿಟರ್ನ್ ಕೂದ ತಕ್ಷಣ ತುಂಬ ಸುಸ್ತಾಗಿತ್ತು, ಹಾಗಾಗಿ ಖುಷಿ ಆಯಿತು, ಇನ್ನು ಸೀದಾ ರಿಟರ್ನ್ ಹೋಗ್ಬೋದು. ಫೈನಲ್ ಆಗಿ ನಾವು ಇಲ್ಲಿಂದ ಹೊರಟ್ವಿ ರಿಟರ್ನ್. ಹಾಗಾಗಿ ತುಂಬ ಹೊರಗಡೆ ಎಲ್ಲ ಕ್ಯಾಪ್ಚರ್ ಎಲ್ಲ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ತುಂಬಾ ಟಯರ್ಡ್ ಆಗಿತ್ತು ನಮಗೆ. ಅದಕ್ಕೋಸ್ಕರ ನಾವು ಗಾಡಿಯಲ್ಲಿ ಕೂತ ತಕ್ಷಣ ನಿದ್ದೆನೇ ಸ್ಟಾರ್ಟ್ ಆಯಿತು ನಮಗೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಹೊತ್ತು ಮಲಗಿದ್ವಿ ಗಾಡಿಯಲ್ಲಿ ಕೊಯಮತ್ತೂರು ರೀಚ್ ಆಗೋ ತನಕ. ನಾವು ಕೊಯಮತ್ತೂರಿಗೆ ರೀಚ್ ಆದ್ವಿ. ಇಲ್ಲಿ ರೀಚ್ ಆದಮೇಲೆ ಟ್ರೈನ್ ನಮಗೆ ಸ್ವಲ್ಪ ಲೇಟ್ ಇರೋದು, ಅದಕ್ಕೋಸ್ಕರ ಇಲ್ಲೇ ಪಕ್ಕದಲ್ಲಿ ರಿವರ್ ಎಲ್ಲ ನಮಗೆ ನೋಡಲಿಕ್ಕೆ ಸಿಕ್ತು. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನಡ್ಕೊಂಡೆಲ್ಲ ಬಂದು ವಿಸಿಟ್ ಎಲ್ಲ ಮಾಡಿದ್ವಿ. ಪಾರ್ಕ್ ಥರ ಇತ್ತು ಮಿನಿ ರೋಡ್ ಸೈಡಲ್ಲೇ. ಸೊ ಇದನ್ನೆಲ್ಲ ವಿಸಿಟ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಹೋಗ್ತದೆ ಅಂತೇಳಿ, ಇಲ್ಲಾಂದರೆ ಸ್ವಲ್ಪ ಅಲ್ಲಿ ಸ್ಟೇಷನಲ್ಲಿ ಕಾಯಬೇಕಲ್ಲ, ಅದಕ್ಕೋಸ್ಕರ. ಕೊನೆಗೂ ಟೈಮ್ ಆಗ್ತಾ ಬಂತು. ಇನ್ನು ಫುಡ್ಡೆಲ್ಲ ಸ್ವಲ್ಪ ಮಾಡಿಕೊಂಡು ಆಮೇಲೆ ಸೀದಾ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗೋದು ಇನ್ನು, ಯಾಕೆಂದರೆ ಸ್ವಲ್ಪ ಅಲ್ಲಿ ವೆಯ್ಟ್ ಮಾಡುವಂತ. ಇಲ್ಲಿ ಹೊರಗಡೆ ಸುತ್ತಿ ಸಾಕಾಯ್ತು ನನಗೆ, ಅದಕ್ಕೋಸ್ಕರ. ಕೊನೆಗೂ ರೈಲ್ವೆ ಸ್ಟೇಷನ್ ಒಳಗಡೆ ಬಂದ್ವಿ ನಾವು. ಇನ್ನು ನಮ್ಮ ಟ್ರೈನ್ ಯಾವ ಕಡೆ ಬರ್ತದೆ ಅಂತೇಳಿ ಎಲ್ಲ ನೋಡಿಕೊಂಡು ಒಂದು ಕಡೆ ಕೂರಬೇಕು. ಮತ್ತು ಚಾರ್ಜ್ ಕೂಡ ಇಲ್ಲ ಮೊಬೈಲಲ್ಲಿ, ಇಲ್ಲೇ ಪ್ಲಗ್ ಎಲ್ಲ ಇದ್ದರೆ ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಚಾರ್ಜ್ ಇಡಬೇಕು. ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಅದಕ್ಕೋಸ್ಕರ ಮೊಬೈಲ್ ಚಾರ್ಜಲ್ಲಿ ಇಟ್ಟೆ ಮೇಲ್ಗಡೆ. ಒಂದು ಮೊಬೈಲ್ ಇತ್ತು, ಇನ್ನೊಂದು ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ನಮ್ಮದು ಟ್ರೈನ್ ಬಂತು, ಹಾಫ್ ಆ್ಯನ್ ಅವರ್ ಲೇಟ್ ಆಯಿತು ಬರುವಾಗ. ಸೊ ನೋಡಿ ಕಾಣ್ತಾ ಉಂಟು ನಮಗೆ, ಅದು ಬಂತು, ಲೈಟ್ ಎಲ್ಲ ಕಾಣ್ತಾ ಉಂಟು.
ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ನಾವು ಇವಾಗ. ನಾವು ರಿಟರ್ನ್ ಹೊರಡುವಾಗ ಸ್ಲೀಪರೇ ಮಾಡಿದ್ವಿ, ಯಾಕಂದರೆ ಬರುವಾಗ ನಾವು ಜನರಲ್ ಮಾಡ್ಕೊಂಡು ಬಂದ್ವಿ. ಸೊ ಹೊರಡುವಾಗ ಯಾಕಂದರೆ ಟಯರ್ಡ್ ಆಗಿರ್ತೇವೆ, ಸೊ ಸ್ಲೀಪರೇ ಮಾಡಬೇಕಿತ್ತು, ಯಾಕಂದರೆ ಮಾರ್ನಿಂಗ್ ರೀಚ್ ಆಗೋದು. ಆರಾಮ್ಸೆ ಸ್ವಲ್ಪ ಇಲ್ಲಿ ಮಲ್ಕೊಂಡೇ ಹೋಗುವ ಅಂತೇಳಿ ಬುಕ್ ಮಾಡಿದ್ವಿ, ಹಾಗಾಗಿ ಏನು ತೊಂದರೆ ಇರಲಿಲ್ಲ ನಮಗೆ. ट्रेन आया ಕೊನೆಗೂ ನಮ್ಮದು ಟ್ರೈನ್ ಬಂತು ನೋಡಿ, ಕಾಣ್ತಾ ಉಂಟು. ಇನ್ನು ನಮ್ಮದು ಬೋಗಿ ಬಂದ ತಕ್ಷಣ ಹತ್ಕೊಂಡು ಹೋಗಿ ಮಲ್ಕೊಳ್ಳೋದೆ. S9 కొంచెం అందరప్ప ಇನ್ನು ಸೀದಾ ಹೋಗಿ ಮಲ್ಗೋದೆ, ಯಾಕಂದರೆ ಅಷ್ಟು ಟಯರ್ಡ್ ಆಗ್ತಾ ಉಂಟು. ನಮ್ಮದು ಸೀಟ್ ಸಿಕ್ತು, ಇನ್ನು ಏನಿದ್ರು ಬೆಳಿಗ್ಗೆ ನೋಡುವ. ಗುಡ್ ಮಾರ್ನಿಂಗ್. ಬೆಳಗಾಯಿತು, ಇವಾಗ 4 ಗಂಟೆ. ಇನ್ನು ನಮ್ಮ ಮುಖ ಎಲ್ಲ ತೊಳ್ಕೊಂಡು ಹೊರಡೋದು. ಒಂದು ಒಳ್ಳೆ ನಿದ್ದೆ ಆಯಿತು ನಂದು ಕೂಡ. ನಮ್ಮದು ಸ್ಟೇಷನ್ ಮಂಗಳೂರು ಬಂತು, ರೀಚ್ ಆದ್ವಿ ಕೊನೆಗೂ. ಮುಖ ಎಲ್ಲ ಫುಲ್ಲು ನಿದ್ದೆಯಲ್ಲಿದೆ. ಇನ್ನು ಹೊರಡೋದಲ್ಲ, ಚಳಿ ಕೂಡ ತುಂಬಾ ಇದೆ. ಇಲ್ಲಿ ಕ್ರಾಸಿಂಗ್ ಕೊಟ್ಟಿದ್ದಾರೆ, ಒಂದೇ ಭಾರತ್ ಟ್ರೈನ್ ಇಲ್ಲಿ ನೋಡಿ ಸೈಡಲ್ಲಿ ನಿಂತಿದೆ. ಅದೇ ಕ್ರಾಸಿಂಗ್ ಕೊಡ್ತಿದ್ದಾರೆ, ಯಾಕಂದ್ರೆ ನಮ್ಮ ಟ್ರೈನ್ ಬಂತಲ್ಲ, ಅದಕ್ಕೆ ನಿಲ್ಲಿಸಿದ್ದಾರೆ ಕ್ರಾಸಿಂಗ್. ಆಯಿತು, ಕೊನೆಗೂ ಕೂಡ ನಾವು ರೀಚ್ ಆದ್ವಿ ಮಂಗಳೂರಿಗೆ. ಇನ್ನು ಇಳಿಯೋದು. ಫೈನಲಿ ರೀಚ್ ಇಟ್ ಮ್ಯಾಂಗ್ಳೂರ್. Come on. तुम नहीं रुकेगा तो जा रहा तो भाई पकड़ लिया मैं ट्रेन मालूम है इधर हमको रुकना है. Content. Finally done it to the end point. ಟ್ರೈನಿಂದ ಇಳಿದ ತಕ್ಷಣ ನಮಗೆ ಇನ್ನೊಂದು ಇಲ್ಲಿ ಒಂದೇ ಭಾರತ ಟ್ರೈನ್ ನೋಡ್ಲಿಕ್ಕೆ ಸಿಕ್ತು. ನೋಡಿ ಒಳಗಡೆ ಎಲ್ಲ ಈ ಥರ ಇದೆ, ಪ್ಯಾಸೆಂಜರ್ ಎಲ್ಲ ಕಾಣ್ತಾ ಉಂಟು, ಡ್ರೈವರ್ ಸೀಟ್ ಕೂಡ. ನಾವು ಈಗ ಮಂಗಳೂರು ರೀಚ್ ಆದ್ವಿ, ಇನ್ನು ಹೊರಡೋದು. ಟಯರ್ ಕೂಡ ಆಗಿದೆ, ಇನ್ನು ಹೋಗಿ ಮಲ್ಗೋದು, ಯಾಕಂದರೆ ನಿದ್ದೆ ಎಷ್ಟೊಂದು ಮನೆಯಲ್ಲಿ ಮಲಗಿದಾಗ ಯಾಕಲ್ಲ ಟ್ರೈನಲ್ಲಿ ಕೂಡ. ಇನ್ನು ರಿಟರ್ನ್ ಹೋಗಿ ಇನ್ನು ಬಸ್ಸೆಲ್ಲ ಇಟ್ಕೊಂಡು ಮನೆಗೆ ಹೋಗಿ ಸೀದೋಗಿ ಇನ್ನು ಮಲ್ಕೊಳ್ಳೋದೆ. ತುಂಬ ಖುಷಿ ಆಯ್ತು ನಮಗೆ ಒಂದು ಟ್ರಾವೆಲ್ ಮಾಡಿ, ಫ್ರೆಂಡ್ ಜೊತೆ ಎಲ್ಲ ತುಂಬ ಖುಷಿ ಆಯಿತು. ತುಂಬ ಎಂಜಾಯ್ ಎಲ್ಲ ಮಾಡಿದ್ವಿ ನಾವು ಮಧ್ಯದಲ್ಲಿ. ಕೆಲವೊಂದು ನಾನು ಕ್ಯಾಪ್ಚರ್ ಮಾಡಲಿಲ್ಲ ವೀಡಿಯೋ ಎಲ್ಲ, ಪ್ರತೀಕ್ಷೆಗೆಲ್ಲ ಕಾಯ್ತಿದ್ದಾರೆ ತುಂಬ. ಹೊರಗಡೆ ಎಲ್ಲ ಬಂದ್ವಿ ನಾವು ಮಂಗಳೂರು ರೈಲ್ವೆ ಸ್ಟೇಷನ್ಗೆ. ಇನ್ನು ಆ ಕಡೆ ಹೋಗಿ ಬಸ್ ಇಟ್ಕೊಂಡು ಹೋಗೋದು ಇನ್ನು ಮನೆಗೆ. ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಮಾಡಿ. ಹೀಗೇ ಮುಂದಿನ ವಿಡಿಯೋ ನಾನು ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.